ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸ್ಕ್ರೀನಿಂಗ್ ಸ್ಕೂಲಲ್ಲಿ ಒಂದು ಫ್ಯಾಷನ್ ಶೋ ಇತ್ತು. ಸೊ ಆ ಫ್ಯಾಷನ್ ಶೋ ಅಲ್ಲಿ ಯಾವುದಾದ್ರೂ ಒಂದು ವೆಜಿಟೇಬಲು, ಫ್ರೂಟು, ಆ ಥರದ್ರ ಒಂದು ಫ್ಯಾನ್ಸಿ ಡ್ರೆಸ್ನ ಕ್ರಿಯೇಟ್ ಮಾಡಬೇಕು ಅಂತ ಮ್ಯಾಮ್ ನಮಗೆ ಮೆಸೇಜ್ ಮಾಡಿದರು. ಸೊ ನಾನೇನು ಅಂದ್ಕೊಂಡೆ ಅಂತಂದರೆ, ಫಸ್ಟಿಗೆ ಶ್ರೀನಿಕಂಗೆ ಕಾರ್ನ್ ಮಾಡೋಣ ಅಂತ ಅಂದ್ಕೊಂಡೆ. ಅದಾದಮೇಲೆ ಕಾರ್ನ್ ಸ್ವಲ್ಪ ಎಫರ್ಟ್ ಆಗುತ್ತೆ ಅಂತಂದು ನಾನೇನು ಅಂದ್ಕೊಂಡೆ, ತುಂಬ ಸಿಂಪಲ್ಲಾಗೇ ಇರುತ್ತೆ, ಸ್ಟ್ರಾಬೆರಿ ಇದನ್ನೇ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ನಾನು ಸ್ಟ್ರಾಬೆರಿನ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡೆ. ಈ ಒಂದು ವೀಡಿಯೋನ ನಾನು ಆ ಯೂಟ್ಯೂಬಲ್ಲೇ ನೋಡಿಕೊಂಡು ಮಾಡ್ತಾ ಇರೋದು. ಬಿಕಾಸ್ ಈಸಿಯಾಗಿ ನಮಗೊಂದು ಐಡಿಯಾನೂ ಸಿಗುತ್ತೆ ನಾವು ಯೂಟ್ಯೂಬ್ನ ನೋಡಿಕೊಂಡ್ರೆ ಅಥವಾ ಯಾರು ಮಾಡಿರೋದನ್ನ ನೋಡಿಕೊಂಡ್ರೆ. ಸೊ ಹಾಗಾಗಿ ಯೂಟ್ಯೂಬಲ್ಲಿ ಒಂದು ವೀಡಿಯೋನ ನೋಡಿದೆ ನಾನು, ತುಂಬ ಇಷ್ಟ ಆಯಿತು, ಈಸಿ ಅಂತಲೂ ಅನ್ನಿಸ್ತು. ಬಟ್ ನಾವು ರೆಡ್ ಕಲರ್ ಶೀಟ್ ತೊಗೊಂಡೆ ಅದನ್ನೆಲ್ಲ ಮಾಡ್ಬೋದಾಗಿತ್ತು. ಬಟ್ ನಾನು ವೈಟ್ ಕಲರ್ ಶೀಟ್ ಇದ್ದು ಪೇಂಟ್ ಮಾಡಿದ್ರೆ ಸ್ವಲ್ಪ ಥರ ಆರ್ಟಿಫಿಷಿಯಲ್ ಥರ ಅನಿಸಲ್ಲ, ಸ್ವಲ್ಪ ರಿಯಾಲಿಟಿ ಥರ ಅನಿಸುತ್ತೆ ಅಂದ್ಬಿಟ್ಟು ವೈಟ್ ಶೀಟ್ ತೊಗೊಂಡೆ ಪೇಂಟ್ ಮಾಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡ್ವಿ, ನಾನು ಮತ್ತು ನನ್ನ ತಂಗಿ ಇಬ್ಬರು. ಸೊ ಇವಾಗ ನಾನು ಅವಳು ಒಂದು ಇದು ಮಾಡ್ತಾಯಿದ್ದೀವಿ, ಔಟರ್ ಸ್ಕೆಚ್ ಎಲ್ಲ ಹಾಕ್ಕೊಂಡು ಅದನ್ನು ಹೇಗೆ ಪ್ಲ್ಯಾನ್ ಮಾಡಿಕೊಂಡು ಮಾಡಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡ್ವಿ, ವಿತ್ ರೆಫರೆನ್ಸ್ ಟು ದ್ಯಾಟ್ ವಿಡಿಯೋ ಓನ್ಲಿ. ಆ್ಯಕ್ಚುಲಿ ತುಂಬ ದಿವಸನೇ ಇತ್ತು ಅವಳು ಕ್ರಾಫ್ಟ್ ಮಾಡೋದಕ್ಕೆ, ಬಟ್ ನನ್ನ ತಂಗಿನೂ ಬಂದಿದ್ಲಲ್ವ, ಮನೇಲೇ ಬೋರ್ ಆಗುತ್ತೆ ಮತ್ತು ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಇವತ್ತೇ ಎಲ್ಲ ತೊಗೊಂಡು ಬಂದು ಮಾಡೋಣ ಅಂತ ಅಂದ್ಬಿಟ್ಟು ವಿ ಡಿಸೈಡೆಡ್ ಆ್ಯಂಡ್ ವಿ ಆರ್ ಡೂಯಿಂಗ್ ದಿಸ್ ಕ್ರಾಫ್ಟ್. ನೋಡಿ ಹೇಗೆ ಅನಿಸುತ್ತೆ ಅಂದ್ಬಿಟ್ಟು ನಾನು ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದೂ ನಾನು ನೀಟಾಗಿ ಮಾಡಿದ್ದೀನಿ. ಫಸ್ಟು ವೈಟ್ ಶೀಟ್ ತೊಗೊಂಡು ಅದಕ್ಕೆ ನಾನು ಔಟರ್ ಲೈನ್ ಸ್ಕೆಚ್ ಹಾಕ್ಕೊಂಡು ಆಮೇಲೆ ಪೇಂಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಲೀವ್ಸ್ಗೆ ಗ್ರೀನ್ ಕಲರ್ ಶೀಟ್ ತಂದಿದ್ದೆ, ಕಟ್ ಮಾಡಿಬಿಟ್ಟು ಅದನ್ನು ಪೇಸ್ಟ್ ಮಾಡಿದ್ದೆ. ಆ್ಯಂಡ್ ಆಲ್ಸೋ ಹೆಡ್ಗೂ ಕೂಡ ನಾನು ಒಂದು ಕ್ರೌನ್ ಥರ ಮಾಡಿದ್ದೆ, ಅದ್ರ ಫೋಟೋನ ನಾನು ಕೊನೆಯದಾಗಿ ಅಟ್ಯಾಚ್ ಮಾಡ್ತೀನಿ. ಆ್ಯಂಡ್ ಸ್ಟ್ರಾಬೆರಿ ಮಧ್ಯದಲ್ಲಿ ಒಂದು ಸ್ವಲ್ಪ ಸೀಟ್ ಥರ ಇರುತ್ತಲ್ಲ, ಅದಕ್ಕೆ ನಾನು ಯೆಲ್ಲೋ ಕಲರ್ ಶೀಟ್ ತೊಗೊಂಡು, ಯೆಲ್ಲೋ ಕಲರ್ ಶೀಟ್ ಇರಲಿಲ್ಲ, ಮರ್ತೋಯ್ತು ತರೋದಕ್ಕೆ. ಸೊ ನಾನು ವೈಟ್ ಅನ್ನೋದಕ್ಕಿಂತ ಸಿಮೆಂಟ್ ಥರ ಇತ್ತು ಆ ಶೀಟ್ ಕಲರು, ಆ ಶೀಟಿಗೆ ಯೆಲ್ಲೋ ಕಲರ್ ಪೇಂಟ್ ಮಾಡಿಬಿಟ್ಟು ನಾನು ಏನಪ್ಪ ಅಂತಂದರೆ ಕಟ್ ಮಾಡಿದ್ದೀನಿ. ನೋಡ್ಕೊಳ್ಳಿ, ನೀವು ಯೆಲ್ಲೋ ಕಲರ್ ಶೀಟು ಕೂಡ ತರ್ಬೋದು. ಎನಿವೇಸ್ ಪೇಂಟ್ ಇತ್ತು ನಮ್ಮ ಮನೇಲಿ, ಎಕ್ಸಸ್ ಆಗೇ ಇತ್ತು. ಸೊ ಎನಿವೇಸ್ ಖಾಲಿ ಮಾಡಬೇಕಲ್ವಾ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡೆ ನಾನು ಅದನ್ನು ಮಾಡಿದ್ದು. ಸೊ ನೋಡ್ಕೊಂಡು ಬನ್ನಿ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಕ್ರಾಫ್ಟ್ ಇಷ್ಟ ಆಯಿತು ಅಂದರೆ ನಿಮ್ಮ ಮಕ್ಳಿಗೂ ಕೂಡ ನೀವು ಟ್ರೈ ಮಾಡ್ಬೋದು, ಅವಶ್ಯಕತೆ ಇದ್ದರೆ ಶೇರ್ ಮಾಡಿ, ಎಲ್ಲರಿಗೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು, ಕೀಪ್ ಸಪೋರ್ಟಿಂಗ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಏನಾದರೂ ಸಜೆಷನ್ ಇದ್ದರೆ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಂಡು ಬನ್ನಿ, ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ಕೊನೆ ತನಕ ನೋಡಿ, ಕೊನೆಯಲ್ಲಿ ನಾನು ಶ್ರೀನಿಕಾಗೆ ಹೇಗೆ ಕಾಣುತ್ತೆ ಅದು ಅಂತ ಅಂದ್ಬಿಟ್ಟು ಅಟ್ಯಾಚ್ ಕೂಡ ಮಾಡಿರ್ತೀನಿ, ನೋಡ್ಕೊಂಡು ಬನ್ನಿ. I begin to
ಐಸ್ನ ಮತ್ತು ಮೌತ್ನ ನಾವು ವೈಟ್ ಕಲರ್ ಪೇಂಟ್ ಇದ್ದಿದ್ರೆ ಚೆನ್ನಾಗಿ ನಾವು ಬರಿಬೋದಾಗಿತ್ತು. ಬಟ್ ಅಕ್ರಿಲಿಕ್ ಪೇಂಟ್ ನಾವು ಒಂದೇ ಒಂದು ರೆಡ್ ಕಲರ್ ತೊಗೊಂಡು ಬಂದಿದ್ವಿ. ಸೊ ಹಾಗಾಗಿ ಕಣ್ಣನ್ನು ಮತ್ತು ಬಾಯಿನ ಸೆಪ್ರೇಟಾಗಿ ಒಂದು ಶೀಟಲ್ಲಿ ಬರೆದು ಅದನ್ನು ಮಾಡಿದ್ದೀವಿ. ಇಟ್ ಇನ್ಕ್ಲೂಡ್ಸ್ ಲಾಟ್ ಆಫ್ ಎಫರ್ಟ್. ನೀವು ಕಣ್ಣು ಅಥವಾ ಬಾಯಿ ಎಲ್ಲ ಬರೆದ್ರೂ ಬರಿಬೋದು, ಇಲ್ಲ ಅಂದರೆ ಇಲ್ಲ, ಅದು ನಿಮ್ಮ ಇಷ್ಟ. ಸೊ
ಎಷ್ಟು ಸಿಂಪಲ್ ಆಗಬೇಕೋ ಅಷ್ಟು ಸಿಂಪಲ್ಲಾಗಿ ಕೂಡ ನೀವು ಮಾಡ್ಕೋಬೋದು. ಅದು ನಿಮಗೆ ಬಿಟ್ಟಿದ್ದು, ನಿಮ್ಮ ಕನ್ವೀನಿಯನ್ಸ್, ಟೈಮ್, ಆಮೇಲೆ ಮೇಯ್ನಾಗಿ ಏನಪ್ಪ ಅಂದರೆ ನಿಮ್ಮ ಇಂಟ್ರೆಸ್ಟು. ನನ್ನ ತಂಗಿಗೆ ಇದರಲ್ಲೆಲ್ಲ ತುಂಬಾ ಇಂಟ್ರೆಸ್ಟ್ ಇದೆ. ಈ ಥರ ಆರ್ಟ್, ಕ್ರಾಫ್ಟು, ಡ್ರಾಯಿಂಗು, ಈ ಥರದ ಡ್ರಾಯಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ. ಸೊ ಹಾಗಾಗಿ ಶಿ ಈಸ್ ಡೂಯಿಂಗ್ ಇಟ್. ವೈಟ್ ಪೇಂಟ್ ತಂದಿದ್ರೆ ಮೋಸ್ಟ್ ಪ್ರಾಬಲಿ ನಾವು ಪೇಂಟಲ್ಲೇ ಮಾಡಬಹುದಿತ್ತು ಅನಿಸುತ್ತೆ. ಬಟ್ ಈ ವಾಟರ್ ಪೇಂಟ್ ಅಷ್ಟೊಂದು ಚೆನ್ನಾಗಿ ಬರಲ್ಲ, ಒಂಥರ ಸ್ಮರ್ಜ್ ಆಗಿಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ವಾಟರ್ ಪೇಂಟ್ ಏನೂ ಹಾಕಿಲ್ಲ. ಸೊ ಆಲ್ಮೋಸ್ಟ್ ಎಲ್ಲನೂ ರೆಡಿಯಾಗಿದೆ ಇವಾಗ. ಕಂಪ್ಲೀಟಾಗಿ ಲೀವ್ಸ್ ಎಲ್ಲ ಪೇಸ್ಟ್ ಮಾಡಿಬಿಟ್ರೆ ಕಂಪ್ಲೀಟಾಗಿ ಮುಗ್ದೋಗುತ್ತೆ. ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಿದ್ದೀನಿ. ಬಾಯ್.